ಸುದೀಪ್ ಸರ್ ಮೂವಿ ತಗೋಬಹುದು, ಹುಚ್ಚ ಮೂವಿ ತಗೊಳ್ಳಿ, ಅವ್ರ ಗೆಟಪ್ ನೋಡಿ, ಹ್ಮ್. ನಟ ಹೌದು. ದರ್ಶನ್ ಸರ್ ತಗೊಳ್ಳಿ. ಇತ್ತೀಚೆಗೆ ಕಣ್ಣಿಲ್ದೆ. ಈ ಒಂದು ಎಕ್ಸಾಂಪಲ್ ಕೊಡಕ್ ಬಂದೆ ಅಂದ್ರೆ ಸೂಪರ್ ಸ್ಟಾರ್ ಅಂತ ಬಂದಾಗ ಇಷ್ಟೇ ಲಿಮಿಟೇಷನ್ಸ್ ಇರುತ್ತೆ ಅಥವಾ ಲಿಮಿಟೇಷನ್ಸ್ ಮಾತ್ರ ಕೆಲಸ ಮಾಡ್ತಾರೆ ಅನ್ನೋದು ಸುಳ್ಳು. ಹ್ಮ್. ಹಾಗೆ ನೋಡ್ರೆ ಕಾಟೇರ ಅಂತ ಸಿನಿಮಾ ಇತ್ತೀಚೆಗೆ ಬಂದ ಹೌದು, ಎಕ್ಸಾಂಪಲ್ ಹೌದು. ಕೊಡೋದಾದ್ರೆ, ಕಾಟೇರದಲ್ಲಿ ದರ್ಶನ್ ಸರ್ ಅಭಿನಯ, ವಾಯ್ಸ್ ಮಾಡ್ಯುಲೇಷನ್ ಇರಲಿ, ದ ವೇ ಹಿ ಲುಕ್ಸ್ ಆಗ್ಲಿ, ಅವ್ರು ಹಾಕಿರೋ ಬಟ್ಟೆ ಆಗ್ಲಿ, ಇದು ಯಾವುದು ನಮಗೆ ಸೂಪರ್ ಸ್ಟಾರ್ ಸುಮ್ಮನೆ ನೀವು ಹೇಳ್ದಂತ ಟಿಪಿಕಲ್ ಸೂಪರ್ ಸ್ಟಾರ್ ಮಾಡುವಂತ ಕೆಲಸ ಅಲ್ಲ. ಹ್ಮ್. ಸೊ ಪಾತ್ರವಾಗಿ ಬಿಡೋದು ನಟನ ಕರ್ತವ್ಯ, ಕಲಾವಿದನ ಕರ್ತವ್ಯ. ಅದನ್ನ ನೋಡಿ ಜನ ಸ್ಟಾರು ಸೂಪರ್ ಸ್ಟಾರು ಮಾಡ್ತಾರೆ. ಹ್ಮ್. ಅದು ಅಲ್ಲಿಗೆ ಬೇರೆ ಹೇಳೋಣ, ಅದ್ರ ಲೆಕ್ಕಾಚಾರ ಬೇರೆ, ಸೂಪರ್ ಸ್ಟಾರ್ಡಮ್ ಅದ್ರ ಲೆಕ್ಕಾಚಾರ ಬೇರೆ. ಹ್ಮ್. ಅಂಡ್ ಫಸ್ಟು ಒಬ್ಬ ಸಣ್ಣ ಕಲಾವಿದನಾಗಿ ಬರ್ತಾನೆ ಒಬ್ಬ ವ್ಯಕ್ತಿ. ಆ ನಂತರ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾನೆ, ಇಷ್ಟದ ನಟ ಆಗ್ತಾನೆ, ಇಷ್ಟದ ನಟನಿಂದ ಒಂದಷ್ಟು ದೊಡ್ಡ ದೊಡ್ಡ ರೋಲ್ಗಳು ಮಾಡ್ತಾನೆ, ಅಲ್ಲಿಂದ ಅವ್ನು ಸ್ಟಾರ್ ಆಗ್ತಾನೆ. ಆ ರೋಲ್ಗಳಿಂದ ನೆಕ್ಸ್ಟ್ ಹೀರೋ ಆಗಿ